NCAB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. RCBಯ ಸಂಭ್ರಮಾಚರಣೆಯ ವೇಳೆಯಲ್ಲಿ ಕಾಲ್ತುಳಿತ 11 ಮಂದಿಯ ಮೃತ್ಯು. ಕೊಹ್ಲಿ ಈ ಬಗ್ಗೆ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬರೋಬ್ಬರಿ 18 ವರ್ಷಗಳ ಬಳಿಕ RCB ತಂಡ ಟ್ರೋಫಿಯನ್ನು ಗೆದ್ದುಕೊಳಿತು. ಇದರ ವಿಜಯೋತ್ಸವ ಸಂಭ್ರಮವನ್ನು ಬುಧವಾರ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸೋದಕ್ಕೆ ಉದ್ದೇಶವನ್ನು ಮಾಡಲಾಗಿತ್ತು. ಈ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ ಪರಿಣಾಮವಾಗಿ ಕಾಲ್ತುಳಿತ ಸಂಭವಿಸಿ 11 ಮಂದಿ ಅಭಿಮಾನಿಗಳು ಮೃತಪಟ್ಟು ಹಲವಾರು ಜನ ಅಸ್ತವ್ಯಸ್ತಗೊಳ್ತಾರೆ. ಜೊತೆಗೆ ಅವರನ್ನ ಆಸ್ಪತ್ರೆಗಳಿಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ. ಇನ್ನು ಈ ಘಟನೆಯ ಬಗ್ಗೆ RCBಯ ಅನುಭವಿ ಆಟಗಾರ ವಿರಾಟ್ ಕೊಹ್ಲಿ ಅವರ ಮೊದಲ ಪ್ರತಿಕ್ರಿಯೆ ಹೊರಬಿದ್ದಿದೆ. ಘಟನೆ ಕುರಿತು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವಂತಹ ಕೊಹ್ಲಿ, ಬೆಂಗಳೂರಿನಲ್ಲಿ ನಡೆದಂತಹ ಘಟನೆಯ ಕುರಿತು ಮಾಹಿತಿ ತಿಳಿದು ನಾನು ಕುಗ್ಗಿ ಹೋಗಿದ್ದೇನೆ. ನನಗೆ ಮಾತುಗಳೇ ಬರ್ತಾ ಇಲ್ಲ, ಹೃದಯ ಒಡೆದು ಹೋಗಿದೆ ಅಂತ ಹೇಳಿ ಪೋಸ್ಟನ್ನು ಮಾಡಿದ್ದಾರೆ. ಈ ಒಂದು ಘಟನೆಯ ಬಗ್ಗೆ RCB ಏನು ಹೇಳುತ್ತೆ ಅಂತ ನೋಡೋದಾದರೆ, ಬುಧವಾರ ನಡೆದ ಘಟನೆಯ ಬಗ್ಗೆ RCB ದುಃಖವನ್ನು ವ್ಯಕ್ತಪಡಿಸಿದ್ದು, ನಮ್ಮ ತಂಡದ ಆಗಮನಕ್ಕಾಗಿ ಅಭಿಮಾನಿಗಳ ದೊಡ್ಡ ದಂಡೆ ಕಾಯ್ತಾ ಇತ್ತು. ಆದರೆ ಅಷ್ಟರಲ್ಲಿ ಆಗಬಾರದ ಅನಾಹುತ ನಡೆದು ಹೋಯಿತು. ಈ ಒಂದು ದುರದೃಷ್ಟಕರ ಘಟನೆಯಿಂದಾಗಿ ನಾವು ತುಂಬಾನೇ ದುಃಖಿತರಾಗಿದ್ದೇವೆ. ಪ್ರತಿಯೊಬ್ಬರ ಸುರಕ್ಷತೆ ಮತ್ತು ಯೋಗಕ್ಷೇಮ ನಮಗೆ ಅತ್ಯಂತ ಮುಖ್ಯವಾಗಿದೆ. ಘಟನೆಯ ಕುರಿತು RCB ಶೋಕವನ್ನು ವ್ಯಕ್ತಪಡಿಸುತ್ತೆ ಮತ್ತು ಸಂತ್ರಸ್ತ ಕುಟುಂಬಗಳಿಗೆ ಸಂತಾಪವನ್ನು ಸೂಚಿಸುತ್ತೆ. ಪರಿಸ್ಥಿತಿಯ ಅರಿವಾದ ಕೂಡಲೇ ನಾವು ನಮ್ಮ ವೇಳಾಪಟ್ಟಿಯನ್ನು ತಕ್ಷಣ ಬದಲಾಯಿಸಿದೆವು ಹಾಗೂ ಸ್ಥಳೀಯ ಅಧಿಕಾರಿಗಳ ಮಾರ್ಗದರ್ಶನ ಜೊತೆಗೆ ಸಲಹೆಗಳನ್ನು ಅನುಸರಿಸಿದೆವು. ನಮ್ಮ ಎಲ್ಲ ಅಭಿಮಾನಿಗಳು ದಯವಿಟ್ಟು ಸುರಕ್ಷಿತವಾಗಿರಿ ಅಂತ ಹೇಳಿ ನಾವು ಈ ಮೂಲಕ ವಿನಂತಿಯನ್ನ ಮಾಡ್ತೇವೆ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಿದ್ದಾರೆ. 35,000 ಸಾಮರ್ಥ್ಯ ಇರುವಂತಹ ಕ್ರೀಡಾಂಗಣಕ್ಕೆ ಬರೋಬ್ಬರಿ 2 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಬಂದಿರುವಂಥದ್ದು ಈ ಒಂದು ಕಾಲ್ತುಳಿತಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಕಿರಿದಾದ ಗೇಟ್ನಿಂದಾಗಿ ಜನರನ್ನ ಒಳಗೆ ಬಿಟ್ಟಿರುವಂಥದ್ದು ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಂತಹ RCB ಅಭಿಮಾನಿಗಳು ತಮ್ಮ ನೆಚ್ಚಿನ ಆಟಗಾರರನ್ನ ನೋಡುವಂಥ ಆತುರದಲ್ಲಿ ನೂಕುನುಗ್ಗಲು ಅನುಭವಿಸಿ ಕಾಲ್ತುಳಿತ ಉಂಟಾಗೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗಿದೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ನಡಿಬಾರದಾಗಿತ್ತು, ಆದರೆ ನಡೆದು ಹೋಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಬಹುದು. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.